ದಿನಕ್ಕೊಂದು ಕತೆ ರಹಸ್ಯ ಬಯಲಾದಾಗ. ರೀ, ನನ್ನ ಮಾತನ್ನು ನಿಧಾನವಾಗಿ ಕೇಳಿ. ಆಗಲೂ ನಿಮಗೆ ಮನವರಿಕೆಯಾಗದಿದ್ದರೆ ನಿಮಗೆ ಹೇಗೆ ಬೇಕೋ ಹಾಗಿರಿ. ನಾವು ಸಾಕಷ್ಟು ಸಿರಿವಂತರು. ನಿಮಗೆ ನಮ್ಮ ಮಗ ಆಕಾಶ್ ಏನು ಕೇಳಿದರೂ ಕೊಡಿಸುವ ತಾಕತ್ತು ಇದೆ ಎಂದು ನನಗೆ ಗೊತ್ತು. ಆದರೆ ಕೆಲವೊಂದು ವಿಷಯದಲ್ಲಿ ನೀವು ತಪ್ಪು ಮಾಡುತ್ತಾ ಇದ್ದೀರಾ ಎಂದು ನನಗನಿಸುತ್ತದೆ. ನಮ್ಮ ಮಗ ಇನ್ನೂ 3ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಇನ್ನೂ ಬೇಕಾದಷ್ಟು ಸಮಯವಿದೆ. ನಾನು ಹೇಳುತ್ತಿರುವುದನ್ನು ಕೇಳಿ. ಈಗಲಾದರೂ ನಿಮ್ಮ ಮನಸ್ಸನ್ನು ಬದಲಿಸಿ. ಏನೇ ಗೋಳು ನಿನ್ನದು. ನನಗೆ ನಿನ್ನ ಪುರಾಣ ಕೇಳಲು ಸಮಯವಿಲ್ಲ. ನೀನು ಏನು ಹೇಳಬೇಕೆಂದಿರುವೆಯೋ ಅದನ್ನು ನೇರವಾಗಿ ಹೇಳು. ಹೇಳುತ್ತೇನೆ ಕೇಳಿ. ನಾನು ನೀಡುವ ಸಲಹೆಯನ್ನು ಕೇಳುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಆಕಾಶ್ಗೆ ಅಮ್ಮನಾಗಿ ಈ ಮಾತು ಹೇಳುತ್ತಿದ್ದೇನೆ. ನಿಮ್ಮ ಶ್ರೀಮಂತಿಕೆಯ ಮದ ಆತನ ಜೀವನವನ್ನು ಹಾಳು ಮಾಡುವುದು ಬೇಡ. ಆತನು ಸ್ಕೂಲಿಗೆ ಹೋಗಲು ಒಂದು ಬೇರೆಯದೇ ಕಾರು, ಅದಕ್ಕೊಂದು ಡ್ರೈವರ್ ಬೇಕಾ? ಇವೆಲ್ಲ ಎಲ್ಲ ಮಕ್ಕಳಂತೆ ಆತನು ಸ್ಕೂಲ್ ಬಸ್ಸಿನಲ್ಲಿ ಶಾಲೆಗೆ ಹೋಗಲಿ. ಎಲ್ಲರ ಜೊತೆಗೆ ಬೆರೆಯಲಿ. ಶಾಲೆಯ ಪಾಠದ ಜೊತೆಗೆ ಆತ ಜೀವನದ ಪಾಠವನ್ನು ಕಲಿಯಲಿ. ಬದುಕಿನ ಕಷ್ಟ ಸುಖದ ಅರಿವು ಅವನಿಗಾಗಲಿ. ಆಯ್ತಾ ನಿನ್ನ ಪುಕ್ಕಟೆ ಸಲಹೆ? ನನಗೆ ಗೊತ್ತಿತ್ತು ನಿಮ್ಮ ಮನಸ್ಥಿತಿ. ನನ್ನ ಮಾತಿನ್ನೂ ಮುಗಿದಿಲ್ಲ. ಇನ್ನೂ ಒಂದು ವಿಷಯವಿದೆ. ನಮ್ಮ ಮನೆಯ ಬೀದಿಯಲ್ಲಿ ಎಷ್ಟೊಂದು ಮಕ್ಕಳು ಆಟವಾಡುತ್ತಿರುತ್ತಾರೆ. ನಮ್ಮ ಆಕಾಶ್ನನ್ನು ಆ ಮಕ್ಕಳ ಜೊತೆಗೆ ಆಟವಾಡಲು ನೀವು ಬಿಡುತ್ತಿಲ್ಲ. ಆತ ಇಡೀ ದಿನ ಟಿ.ವಿ. ಯ ಮುಂದೆ ಇಲ್ಲವೇ ಕಂಪ್ಯೂಟರ್ ಮುಂದೆ ಕುಳಿತು ಒಬ್ಬನೇ ಆಟವಾಡುತ್ತಿರುತ್ತಾನೆ. ನಮ್ಮ ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಆತ ಬಯಲಿನಲ್ಲಿ ಆಟವಾಡಬೇಕು, ಸಂತೋಷ ಪಡಬೇಕು, ಬೆವರು ಹರಿಸಬೇಕು. ಆ ಪುಟ್ಟ ಮಗುವಿನ ತಲೆಯಲ್ಲಿ ಏನೇನೋ ಭೇದ ಭಾವ ತುಂಬಿದ್ದೀರಿ. ಏನೂ ತಿಳಿಯದ ವಯಸ್ಸು ಆತನದು. ನಿಮ್ಮಲ್ಲಿರುವ ಬಡವರು ಬಲ್ಲಿದರು ಎನ್ನುವ ತಾರತಮ್ಯವನ್ನು ಆತನಲ್ಲಿಯೂ ಬೆಳೆಸಿದ್ದೀರಿ. ಬಡವರು ನಿಕೃಷ್ಟರು, ಅಸಹ್ಯ ಎನ್ನುವ ಮಾತು ಆ ಪುಟ್ಟ ಬಾಯಲ್ಲಿ ಬರುತ್ತಿರುತ್ತದೆ. ಇದೇ ಮೊದಲು, ಇದೇ ಕೊನೆ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ನಾನೇನು ಮಾತನಾಡುವುದಿಲ್ಲ. ನೀವಿದ್ದೀರಿ, ನಿಮ್ಮ ಮಗನಿದ್ದಾನೆ. ಕೋಪಿಸಿಕೊಂಡು ಒಳಗಡೆ ಹೋದಳು ಶಾರದಾ. ಪ್ರಸಾದ್ ಶ್ರೀಮಂತ ಬಿಸಿನೆಸ್ ಮ್ಯಾನ್. ಸಿರಿವಂತಿಕೆಯ ಮದ ಆತನ ಮೈ ಮನದಲ್ಲಿ ತುಂಬಿ ತುಳುಕುತ್ತಿತ್ತು. ತನ್ನ ಮಗ ಆಕಾಶ್ನಲ್ಲೂ ಅದೇ ತರಹದ ಭಾವನೆ ಬೆಳೆಸಿದ್ದ. ಬದುಕಿನ ಒಳಿತು ಕೆಡುಕುಗಳ ಬಗ್ಗೆ ಚೆನ್ನಾಗಿ ಅರಿವಿದ್ದ ಶಾರದಾಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಹೇಗಾದರೂ ಮಗನನ್ನು ಸರಿದಾರಿಗೆ ತರಬೇಕೆಂಬ ಅವಳ ಪ್ರಯತ್ನ ವಿಫಲವಾಗಿತ್ತು. ಕೊನೆಯ ಪ್ರಯತ್ನವೆನ್ನುವಂತೆ ಪತಿಯೊಡನೆ ತನ್ನ ಮನಸ್ಸಿನಲ್ಲಿರುವುದನ್ನು ಅರುಹಿದ್ದಳು. ಅದೊಂದು ದಿನ ಪ್ರಸಾದ್ ತನ್ನ ಮಗನೊಡನೆ ಶಾಪಿಂಗ್ ಹೋಗಿದ್ದ. ಮನೆಯಲ್ಲಿ ದೇವರ ಪೂಜೆ ಮಾಡಬೇಕು ಎನ್ನುವ ಕಾರಣ ನೀಡಿ ಶಾರದಾ ಮನೆಯಲ್ಲೇ ಉಳಿದಿದ್ದಳು. ಅಪ್ಪ ಮಗ ಹೊರಗಡೆ ಹೊರಟು ಅರ್ಧ ಗಂಟೆಯಾಗಿರಬಹುದು. ಮನೆಯ ಲ್ಯಾಂಡ್ ಲೈನ್ಗೆ ಕರೆಯೊಂದು ಬಂತು. ಕರೆ ಸ್ವೀಕರಿಸಿದ ಶಾರದಾ ನಿಂತಲ್ಲೇ ಕುಸಿದು ಬಿದ್ದಳು. ಮನೆಯ ಆಳು ಓಡಿ ಬಂದು ಶಾರದಾಳ ಮುಖದ ಮೇಲೆ ನೀರು ಸಿಂಪಡಿಸಿದ. ನಿಧಾನವಾಗಿ ಎಚ್ಚರಗೊಂಡಳು ಶಾರದಾ. ಸೋಮು, ಯಜಮಾನರು ಹಾಗೂ ಆಕಾಶ್ ಹೋಗುತ್ತಿರುವ ಕಾರು ಅಪಘಾತಕ್ಕೀಡಾಗಿದೆಯಂತೆ. ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ನಾನು ಆಸ್ಪತ್ರೆಗೆ ಹೋಗುತ್ತೇನೆ. ಮನೆ ಕಡೆ ಜೋಪಾನ. ಅವಸರದಲ್ಲಿ ಆಸ್ಪತ್ರೆಗೆ ನಡೆದಳು ಶಾರದಾ. ಅಪಘಾತದಲ್ಲಿ ಅಪ್ಪ ಮಗ ಇಬ್ಬರಿಗೂ ಪೆಟ್ಟಾಗಿತ್ತು. ತೀವ್ರ ರಕ್ತಸ್ರಾವದಿಂದ ಆಕಾಶ್ಗೆ ರಕ್ತ ನೀಡಬೇಕಾದ ಪ್ರಮೇಯ ಬಂದಿತ್ತು. ಶಾರದಾ ಎಲ್ಲ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿದಳು. 2 ವಾರದಲ್ಲಿ ಪ್ರಸಾದ್ ಸುಧಾರಿಸಿಕೊಂಡ. ಆಕಾಶ್ ಸರಿ ಹೋಗಲು 1 ತಿಂಗಳ ಸಮಯ ಬೇಕಾಯಿತು. ಪ್ರಸಾದ್ ತನ್ನ ಕೆಲಸಕ್ಕೆ ಹೋಗಲು ಆರಂಭಿಸಿದ. ಆಕಾಶ್ ಸ್ಕೂಲಿಗೆ ಹೋಗಲು ಶುರು ಮಾಡಿದ್ದ. ಆ ದಿನ ಆಕಾಶ್ನ ಸ್ಕೂಲು ಬಿಟ್ಟ ಮೇಲೆ ಪ್ರಸಾದ್ನೇ ತನ್ನ ಮಗನನ್ನು ತನ್ನ ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಬಂದನು. ಮನೆಯ ಒಂದು ರೂಮಿನಲ್ಲಿ ಶಾರದಾ ಯಾರದೋ ಜೊತೆಗೆ ಮಾತನಾಡುತ್ತಿದ್ದಳು. ಪುಟ್ಟ ಮಗುವಿನ ಮಾತು ಸಹ ಅಲ್ಲಿ ಕೇಳಿ ಬರುತ್ತಿತ್ತು. ಪ್ರಸಾದ್ ಕಾತುರದಿಂದ ರೂಮಿನ ಬಳಿಗೆ ಹೋದನು. ಆಕಾಶ್ನು ತನ್ನ ಅಪ್ಪನನ್ನು ಹಿಂಬಾಲಿಸಿದ. ಶಾರದಾ, ಯಾರೀತ? ಏನ್ ಅಸಹ್ಯ ನಡೀತಾ ಇದೆ ಇಲ್ಲಿ? ಈ ಹುಡುಗ ನಮ್ಮ ಮನೆಯ ಬೀದಿಯ ಕೊನೆಯಲ್ಲಿರುವ ಸ್ಲಂನಲ್ಲಿ ವಾಸಿಸುವ ಗಲೀಜು ಹುಡುಗ ಅಲ್ಲವಾ? ಆತನ ಜೊತೆಗೆ ನೀನು ಮಾತನಾಡುತ್ತಿರುವುದು ಅಲ್ಲದೆ ನಮ್ಮ ಮನೆಯ ಒಳಗಡೆ ಕರೆದುಕೊಂಡು ಬಂದಿದ್ದೀಯಾ? ಏ ಹುಡುಗ, ಹೊರಟು ಹೋಗು ಇಲ್ಲಿಂದ. ಮತ್ತೆಂದು ಈ ಕಡೆಗೆ ಬರಬೇಡ. ಹುಷಾರ್, ಗುಡುಗಿದ ಪ್ರಸಾದ್. ಶಾರದಾಳಿಗೆ ಅದೆಲ್ಲಿತ್ತೋ ಕೋಪ. ಆವೇಶದಿಂದ ಕೂಗಿದಳು. ಶಂಕರ್, ನೀನು ಎಲ್ಲಿಗೂ ಹೋಗಬೇಡ. ನಿನ್ನನ್ನು ಕರೆತಂದಿದ್ದು ನಾನು.
ಇಲ್ಲೇ ಇರು. ಇದನ್ನು ಬರೆಯುತ್ತಾ ಇರು ಬಂದೆ. ನಿಮ್ಮ ಹತ್ತಿರ ಈ ವಿಷಯವನ್ನು ಹೇಳಬಾರದೆಂದುಕೊಂಡಿದ್ದೆ. ಕೇಳಲು ಸಮಯವಿದ್ದರೆ ನಾನು ಹೇಳುವುದನ್ನು ಸಾವಧಾನವಾಗಿ ಕೇಳಿ. ಕೆಲವು ದಿವಸಗಳ ಹಿಂದೆ ನಿಮಗಿಬ್ಬರಿಗೆ ಅಪಘಾತ ಆಗಿತ್ತಲ್ಲವಾ? ಆಗ ನಮ್ಮ ಆಕಾಶ್ಗೆ ರಕ್ತ ನೀಡಿದ್ದರಲ್ಲವಾ? ರಕ್ತ ದಾನ ಮಾಡಿದವರು ಯಾರೆಂದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ಆ ದಿನ ಆಸ್ಪತ್ರೆಯಲ್ಲಿ ಆಕಾಶ್ಗೆ ರಕ್ತ ನೀಡಿದ್ದು ಗೊತ್ತು. ಅಲ್ಲಿದ್ದ ನರ್ಸ್ ಹತ್ತಿರ ರಕ್ತ ಹೇಗೆ ವ್ಯವಸ್ಥೆ ಮಾಡಿದ್ದೀರಿ ಎಂದು ಕೇಳಿದೆ. ಅದಕ್ಕವರು ಏನೂ ಉತ್ತರಿಸದೆ ನಕ್ಕು ಬಿಟ್ಟರು. ರಕ್ತ ನೀಡಿದ್ದು ಯಾರು ಎಂದು ಹೇಳಲ್ಲ. ಕೇಳಿದ್ದನ್ನೇ ಎಷ್ಟು ಸಲ ಕೇಳ್ತೀಯಾ? ಯಾರು ಎಂದು ಹೇಳು.